ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಆರಾಮದ್ರಿ? ನಾವು ಆರಾಮದಿರಿ ನೋಡ್ರಿ. ಬಂದ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿ. ಈಗ ನೋಡ್ರಿ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀವಿ. ಇವತ್ತು ಮಂಗಳವಾರ ಹಂಗ ಇವತ್ತು ಅಮಾವಾಸ್ಯೆ ಐತಿ, ಮಣ್ಣೆತ್ನಮಾಸಿ. ಮನೆ ಎಲ್ಲ ತೊಳೆದು ಎಲ್ಲ ರಂಗೋಲಿ ಎಲ್ಲ ಹಾಕಿ ಎಲ್ಲ ಕೆಲಸ ಆಗೈತ್ರಿ. ನಮ್ಮ ಅಪ್ಪಾಜಿಯರು ಇವತ್ತು ಕೆಲಸ ಇಲ್ರಿ, ನಮ್ಮ ಅಪ್ಪಾಜಿಯರು ರಜೆ ಐತಿ. ಗಾಡಿ ಅದು ತೊಳ್ಕೊಂಬರಕ್ಕೆ ಅಡ್ಡದಕ್ಕೆ ಹೋಗ್ಯಾರಿ ನೋಡ್ರಿ. ಈಗ ನೋಡ್ರಿ ನಮ್ಮ ಸೌಮ್ಯ ಆಯ್ ಮಾಡಕತ್ತಾಳ. ಇದು ಐತಾರದ್ದು ಬ್ಲಾಗ್ ನೋಡ್ರಿ. ನಮ್ಗೆ ವಿಡಿಯೋ ಮಾಡೋಕ್ಕಾಗವಲ್ತು, ಯಾಕಂತಂದ್ರೆ ಮನೆ ಭಾಳ ಕೆಲಸ ಇರ್ತೈತ್ರಿ. ಮತ್ತು ಹುಡುಗರೆಲ್ಲ ಶಾಲೆಗೆ ಹೋಕ್ಕವು, ಹಂಗಾಗಿ ನಮ್ಗೆ ಕೆಲಸ ಮಾಡೋಕ್ಕಾಗವಲ್ತು. ಅದ್ರಾಗ ಇದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತಕ್ಕಂದ್ರೆ ಆಯ್ತು ಅಂತಂದು ವಿಡಿಯೋ ಮಾಡಕತ್ತೀನಿ ನೋಡ್ರಿ. ಈಗೆಲ್ಲ ನಮ್ಮ ಯಜಮಾನ್ರು ತರಕಾರಿ ತೊಗೊಂಬಂದಾರ, ಭಾಳ ತರಕಾರಿ ತೊಗೊಂಬಂದ್ಬಿಟ್ಟಿದ್ರು. ಚೌಳಿಕಾಯಿ, ಬೆಂಡೆಕಾಯಿ, ಮತ್ತು ಇವು ಚಳಂಬ್ರಿಕಾಯಿ, ಮೆಕ್ಕಿಕಾಯಿ ತೊಗೊಂಬಂದಿದ್ರು ನೋಡ್ರಿ. ಪಲ್ಯ ಅಂತೂ ಸೂಪರಾಗಿತ್ತು, ಮಸ್ತಾಗಿತ್ತು ನೋಡ್ರಿ ಪಲ್ಯ. ನಮ್ಮ ಸುಪ್ರಿಯ ಕುಂತಾವ್ರಿ ಇಲ್ಲೇ ಆಯ್ ಮಾಡಕತ್ತಾಳ್ರಿ ಆಕಿ. ಯಾಕಂತಂದ್ರೆ ಇದನ್ನು ಅಲ್ಲಿ ಮಾತಾಡಿದ್ದಿಲ್ರಿ ಏನು ನಾವು, ಅದಕ್ಕೆ ವಾಯ್ಸ್ ಓವರ್ ಕೊಡಕತ್ತೀನಿ. ಸ್ವಲ್ಪ ಹೊರಗಿನ ಸೌಂಡ್ ಬರ್ತಾ ಅಡ್ಜಸ್ಟ್ ಮಾಡ್ಕೇರಿ ಪ್ಲೀಸ್ ಫ್ರೆಂಡ್ಸ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ನನಗೀಗ ಬಹಳ ಅಗತ್ಯ ಐತಿ. ಒಂದು ದೊಡ್ಡ ಬಿಸ್ನೆಸ್ಸಿಗೆ ನಾನು ನಮ್ಮ ಯಜಮಾನ್ರು ಕೈ ಹಾಕಕತ್ತೀವಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ಅದಕ್ಕೆ ನಿಮ್ಮ ಸಪೋರ್ಟ್ ಇದ್ರೇ ಆ ಬಿಸ್ನೆಸ್ ಸಕ್ಸಸ್ ಆಗ್ತಾ. ಇಲ್ಲಿ ಎಲ್ಲ ರೊಟ್ಟಿ ಮಾಡಿ ಇದನ್ನು ಕಬ್ಬೆಲ್ಲೆಲ್ಲ ತೆಗೆದು ನಮ್ಮ ಸೊಮ್ಮೆ ರೊಟ್ಟಿ ಮಾಡಾಕತ್ತಿದ್ಲು. ನಾನು ಅನ್ನ ಪಲ್ಯವು ಅಷ್ಟು ಅಕ್ಕಿ ನೆನೆ ಹಾಕೋದು ಎಲ್ಲ ಅಷ್ಟು, ಮತ್ತು ತರಕಾರಿ ಕಟ್ ಮಾಡ್ಕೊಳೋದು, ಇದನ್ನೆಲ್ಲ ತರಕಾರಿ ಕಟ್ ಮಾಡಿ ಹೀರಿಕಾಯಿ ಮಾಡೀನಿ ರೀ ನಾನು ಇವತ್ತು. ಕಟ್ ಮಾಡಿ ಪಲ್ಯ ಎಲ್ಲ ಇದನ್ನೆಲ್ಲ ತಪ್ಪಲು ಪಲ್ಯ ತೊಗೊಂಬಂದಿದ್ರು ನಮ್ಮ ಯಜಮಾನ್ರು. ತಪ್ಪಲು ಪಲ್ಯ ಎಲ್ಲ ಸೋಸಿಟ್ಟು ತೊಳೆದು ಒಂದು ನಿಮಿಷ ಕೂಡ ನಮಗೆ ಪುರುಷೊತ್ತಿಗಿಲ್ರಿ. ನಮ್ಮ ಮಕ್ಕಳನ್ನ ಹಂಗೆ ಮಾಡ್ತಾವೆ, ನಾನು ಹಂಗೆ ಮಾಡ್ತೀನಿ. ಅದನ್ನೆಲ್ಲ ಅಷ್ಟು ಕಾಯಿಪಲ್ಯದ್ದೆಲ್ಲ ಕ್ಲೀನ್ ಮಾಡಿ ಸಾಕಾಗಿ ಹೋಗುತ್ತೆ ರೀ ನನಗಂತೂ. ಇಷ್ಟು ರೊಟ್ಟಿ ಮಾಡೀವಿ ನೋಡ್ರಿ. ಆಕಿ ಬಡದ್ಲು ರೊಟ್ಟಿ ಮಾಡಿದ್ಲು, ನಾ ಬೆನ್ಸಿದೆ. ಸಾಕಾಗಿ ಬಿಡ್ತೀರಿ ನನಗೆ. ನಮ್ಮ ಯಜಮಾನ್ರು 2 ಗಂಟೆಗೆ ಊಟಕ್ಕೆ ಬಂದರು. ಯವ್ವ ನನಗೆ ಊಟಕ್ಕೆ ಹಚ್ಕೊಂಬರ್ಯವ ಅಪ್ಪಗೆ, ನನಗೆ ಸಾಕಾತಂತಂದು ನಾನು ಎದ್ದು ಹೊರಗೆ ಬಂದೆ. ಮತ್ತು ಆಮೇಲೆ ಅವ್ರು ಊಟಕ್ಕೆ ಹಚ್ಕೊಂಬಂದ್ರು. ನಾವು ಒಂದು ಏನು ಮಾಡಕತ್ತೀವಪ್ಪ ಅಂತಂದ್ರೆ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇದ್ರೆ ಸಾಧ್ಯ ಆಗೋದು. ಇಲ್ಲ ಅಂತಂದ್ರೆ ಇಲ್ಲ. ಯಾಕೋ ಗೊತ್ತಿಲ್ಲ ಫ್ರೆಂಡ್ಸ, ಭಾಳ ಅಂದ್ರೆ ಭಾಳ ಬೇಜಾರಾಗಕತ್ತೈತಿ. ನಮ್ಮ ವಿಡಿಯೋ ನೋಡಿರಿ, ನಿಮಗೆ ಹೆಂಗೆ ಅನ್ನಿಸ್ತಾವೆ ಕಮೆಂಟ್ ಮಾಡಿರಿ. ಏನಾರು ನಮ್ಮ ವಿಡಿಯೋದಾಗ ತಪ್ಪಿದ್ರೆ ಕಮೆಂಟ್ ಮಾಡಿ ಹೇಳ್ರಿ, ತಿದ್ಕೊಂತೀವಿ. ಅದನ್ನು ಬಿಟ್ಟು ನಮ್ಮ ವಿಡಿಯೋ ನೋಡ್ಲಾರ್ದ ಬಿಡಬಾಡ್ರಿ. ನೀವು ಬೆಳೆಸಿದ್ರೆ ನಾ ಬೆಳೆಯೋಕ್ಕೆ ಸಾಧ್ಯ. ನಾನು ಹಂಗಂತ ನಾನು ದೊಡ್ಡ ಯೂಟ್ಯೂಬರ್ ಆಗ್ಬೇಕು, ಅದಾಗಬೇಕು ಇದಾಗಬೇಕು ನನಗೆ ಯಾವುದೇ ರೀತಿ ಇಲ್ಲರಿ. ನನಗೇನೋ ನಮ್ಮ ವಿಡಿಯೋ ನೀವು ನೋಡ್ಬೇಕು, ಅದರಲ್ಲಿದ್ದ ನಮಗೆ 4 ರೂಪಾಯಿ ಬರ್ತಾವೆ, ನನ್ನ ಸಂಸಾರಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಷ್ಟೇ ನನ್ನ ಆಸೆ ರೀ, ಮತ್ತೇನೂ ಇಲ್ಲ. ಭಾಳ ಕಷ್ಟಪಡಕತ್ತೀನಿ ರೀ. 3 ಮಕ್ಕಳು ಕರ್ಕೊಂಡು. ನಮ್ಮ ಯಜಮಾನ್ರು ಅವಾಗೆಲ್ಲ ಭಾಳಷ್ಟು ತೊಂದರೆ ಕೊಟ್ಟಾರ್ರಿ ನಮಗೆ. ಭಾಳಷ್ಟು ಕಷ್ಟ ಅನುಭವಿಸ್ಬಿಟ್ಟೀನಿ ರೀ, ನಿಜ ರೀ. ನೀವು ಈಗ ನಾನು ನೋಡ್ತೀರಲ್ಲ, ಈಗೇನು ಬಿಡು ಕಷ್ಟ ಏನು ಅನುಭವಿಸ್ಯಾಳ, ಈಗೇನು ದಾಡಿ ಗೀತಿ ಅಂತಂದಂತಾರೆ. ದಿನ 1 ಗಂಟೆ ಕುಂತ್ಕೊಂಡ್ರೆ ನಮ್ಮನ್ನು ಯಾರೂ ಕೇಳಲ್ಲ ರೀ. ಮುಖ ಸಪ್ಪಗೆ ಇಟ್ಕೊಂಡು ಕುಂತ್ಕೊಂಡ್ರೆ ಯಾರೂ ಕೇಳಲ್ಲ. ನೀವೇ ಕೇಳಲ್ಲ ರೀ, ನೀವೇ ಕಮೆಂಟ್ ಮಾಡ್ತೀರಿ. ದಿನ ಅಳ ವೀಡಿಯೋ ಮಾಡಬೇಡ್ರಿ, ಅಳೋದ್ಗಂತ ಕುಂತ್ಕೊಬೇಡ್ರಿ, ನಕ್ಕಂತ ವೀಡಿಯೋ ಮಾಡಿರಿ ಅಂತ. ಅದಕ್ಕಾಗಿ ನಾವು ನಕ್ಕಂತನೇ ಇದೀವಿ. ಈ 1 ವರ್ಷ ಆತು ರೀ ನಮ್ಮ ಯಜಮಾನ್ರು ಚಲೋ ಆಗಿ. ಇದ್ರಕ್ಕಿಂತ ಮೊದ್ಲಾಗ ನಾ ಭಾಳ ಕಷ್ಟಪಟ್ಟೀನಿ ರೀ ನಾನು. ನಾವು ಹಿಂದಕ್ಕೆ ದುಡ್ದಿದ್ದಂಥ 1 ರೂಪಾಯಿ ರೊಕ್ಕ ಇಲ್ಲ ರೀ ನಮಗೆ. ಇರೋಕೆ ಮನೆ ಇಲ್ಲ, 1 ರೂಪಾಯಿ ರೊಕ್ಕ ಇಲ್ಲ.
ನಮ್ಮ ಯಜಮಾನ್ರು ಸರಿ ಇದ್ದಿಲ್ಲ, ಇವಾಗ ಸರಿ ಹೋಗ್ಯಾರ. ಅಂಥದ್ದು ನಾನು ಹೋಲ್ ಬಿಡು ಅಂತ ಗಟ್ಟಿದೇರೆ ಮಾಡಿ ನಾನೆಲ್ಲ ಜೀವನ ಮಾಡಾಕತ್ತೀನಪ್ಪ ಅಂತಂದ್ರೆ ಅದಕ್ಕೆಲ್ಲ ನೀವು ಕಾರಣ. ನೀವಿದ್ರೆ ನಾವು, ನೀವು ಇರಲಿಲ್ಲ ಅಂದ್ರೆ ನಾವಿಲ್ಲ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಪ್ಲೀಸ್ ಫ್ರೆಂಡ್ಸ ಸಪೋರ್ಟ್ ಮಾಡಿರಿ. ಇದು ಇಟ್ಟು ನೋಡಿರಿ ನಮ್ಮ ಸೌಮ್ಯನವರೆಲ್ಲ ಮಿಕ್ಸಿಗೆ ಹಾಕಿದ್ರು. ಇನ್ನೂ ಊಟ ಮಾಡೀವ್ರಿ ಸಂಜೆ ಮುಂದೆ ಎಷ್ಟು ರಾತ್ರಿ 9 ಗಂಟೆ ಆಗೈತಿ. ಇಷ್ಟೆಲ್ಲ ಉಬ್ಬಿ ಚೆಲ್ಲೈತಲ್ರಿ, ಅಷ್ಟು ಚೆಲ್ಲೈತೆ ನೋಡ್ರಿ. ಮತ್ತು ಇನ್ನೂ ನಾವು ಟೈಮ್ ಆಗಿಲ್ಲರಿ, ಅವ್ರು ಇನ್ನೂ ಹೋಮ್ವರ್ಕ್ ಮಾಡ್ಕೊಂತ ಕುಂತ್ಕೊಂಡಿದ್ರು. ಮತ್ತು ನಾನಿನ್ನು ಮತ್ತು ಅವರು ಹೋಮ್ವರ್ಕ್ ಮಾಡಕತ್ತಿದ್ರಲ್ರಿ, ಎದ್ದಿದ್ದು ನಾನು. ಮತ್ತು ಅದೆಲ್ಲ ಭಾಳ ಅಂದ್ರೆ ಭಾಳ ಎಲ್ಲ ಉಬ್ಬಿ ಈ ಥರ ಚೆಲ್ಲಕತ್ತಿತ್ತು ನೋಡ್ರಿ ಹಿಟ್ಟು. ಇವನ್ನ ಹಿಟ್ಟು ಹಾಕಕ್ಕೆ ಅದೆಲ್ಲ ಒಂದು ಸ್ವಲ್ಪ ದೊಡ್ಡ ಪಾತ್ರೆ ಬೇಕಾಗ್ಯವ್ರಿ. ತೊಗೊತೀನಿ ಮಾಡ್ತೀನಿ. ಎಷ್ಟು ಕಷ್ಟ ಆಗಲ್ದಕ್ಕ ನಾನು ಜೀವನ ಮಾಡಲೇಬೇಕು. ಯಾಕಂತಂದ್ರೆ ನಾನು ಒಬ್ಬೇಕಲ್ಲಲ್ರಿ, ನಾನು ಏನೋ ಒಂದು ಮಾಡ್ಕೊಂಡು ಹೋಗ್ಬಿಟ್ರೆ ನನ್ನಿಂದ 3 ಮಕ್ಕಳದವು. ಆ ಮಕ್ಕಳದು ನಾನು ನೋಡ್ಬೇಕು. ಆ ಮಕ್ಕಳದು ನಾನು ನೋಡ್ಬೇಕಂತ ನನ್ನ ಜೀವ ಗಟ್ಟಿ ಬಿಗಿಯಾಗಿ ಹಿಡ್ಕೊಂಡು ನಿಂತೀನಿ ರೀ. ಯಾಕಂತಂದ್ರೆ ನನ್ನ ಆ ಸಮಯದಾಗ ನನ್ನ ಯಾರ್ಯಾರು ಕೈ ಹಿಡ್ದಾರ, ನನಗೆ ಯಾರ್ಯಾರು ಧೈರ್ಯ ಹೇಳ್ಯಾರ, ನನ್ನ ಜೀವನ ಯಾರ್ಯಾರು ಉಳಿಸ್ಯಾರಂತ ನನಗೆ ಮಾತ್ರ ಗೊತ್ತೈತ್ರಿ. ಅದು ಕೆಲವೊಬ್ಬರು ಮಾತಾಡ್ತಾರೆ ರೀ, ಮಾತಾಡಲ್ರಕ್ಕ. ಅವರೆಲ್ಲ ನಮ್ಮ ಕಷ್ಟ ಕಾಲದಾಗ ಬಂದು ನಮಗೇನು ಹೆಲ್ಪ್ ಮಾಡಿಲ್ಲ, ಅಟ್ಲೀಸ್ಟ್ ಧೈರ್ಯ ಹೇಳಿಲ್ಲ, ಕೆಟ್ಟ ಮಾತು ಮಾತಾಡ್ಯಾರ. ಆದ್ರೆ ಅದನ್ನೆಲ್ಲ ಇಗ್ನೋರ್ ಮಾಡಿ ನಾನು ಜೀವನ ಮಾಡಾಕತ್ತೀನಪ್ಪ ಅಂತಂದ್ರೆ ನಾನು ಇಷ್ಟು ಚಲೋ ಅದೀನಪ್ಪ, ಜೀವನ ಮಾಡಾಕತ್ತೀನಿ. ಹಿಂದಲ್ದು ಯಾವುದೂ ಮರ್ತಿಲ್ರಿ ನಾನು. ಅದು ಒಂಥರ ನನಗೆ ಕೊರಗು ಉಳ್ಕೊಂಬಿಟ್ಟೈತಿ. ಅದನ್ನ ಯಾವುದನ್ನು ಮರ್ತಿಲ್ಲ ನಾನು. ಯಾರ್ಯಾರು ಏನೇನು ಅಂದಾರ, ಯಾರ್ಯಾರು ಏನೇನು ಮಾಡ್ಯಾರ, ನನಗೆ ಏನೇನು ಮಾತಾಡ್ಯಾರ, ಅದನ್ನು ಯಾವುದೂ ನಾನು ಮರ್ತಿಲ್ಲ, ಮರೆಯೋದು ಇಲ್ಲ. ಆದ್ರೆ ನಾನು ಇಷ್ಟು ಗಟ್ಟಿದೇರೆ ಮಾಡಿ ಜೀವನ ಮಾಡಾಕತ್ತೀನಪ್ಪ ಅಂತಂದ್ರೆ ಅದಕ್ಕೆಲ್ಲ ನೀವೇ ಕಾರಣ. ನನಗೆ ಭಾಳ ಹೆಲ್ಪ್ ಆಗತ್ತೆ ರೀ. ನೀವು ಏನೋ ನನಗೆ ರೊಕ್ಕದ ಸಹಾಯ ಮಾಡ್ಬೇಕಂತೇನಿಲ್ಲ ರೀ. ಸಾಕ್ರಿ ನನಗೆ ವೀಡಿಯೋ ನೋಡಿರಿ ನೀವು. ಒಟ್ಟು ವೀಡಿಯೋನ ಓಡವಲ್ಲು ರೀ, ನಮ್ಮ ರೀಲ್ಸ್ ಓಡವಲ್ವು, ಬ್ಲಾಗ್ ಓಡವಲ್ವು. ವ್ಯೂಸ್ ಅಂತೂ ಫುಲ್ಲು ಡೌನ್ ಆಗ್ಯಾವ್ರಿ. ಯಾರು ಏನು ಮಾಡ್ಯಾರೋ, ಯಾರು ಏನಿಲ್ಲೋ, ಏನಾಗೈತೋ ಒಂದು ಗೊತ್ತಾಗವಲ್ರಿ ನನಗಂತೂ. ಒಂಥರ ಹುಚ್ಚು ಮಬ್ಬು ಕುಡಿ ಏಕಾದಾಗ ಆಗ್ಬಿಟ್ಟೈತಿ. ದಯವಿಟ್ಟು ನನ್ನ ಕೈ ಹಿಡೀರಿ, ಬೆಳೆಸ್ರಿ. ಇದ್ರಲ್ಲಿದ್ದ ಒಂದು 4 ರೂಪಾಯಿ ಬರ್ತಾವೆ ನನಗೆ, ನನ್ನ ಸಂಸಾರಕ್ಕೆ ಹೆಲ್ಪ್ ಆಗುತ್ತಾ ಅಷ್ಟೇ ರೀ. ನಾ ಬೇಡಿಕೆ ಅನ್ನೋದು ಏನೋ ಗಂಡ ಹೆಂಡ್ತಿ ಮಕ್ಕಳು ಕರ್ಕೊಂಡು ಎಕ್ರಲಾಡಾಕತ್ತೀನಪ್ಪ ಮಾಡಾಕತ್ತೀನಿ ಅಂದ್ರೆ ನಿಮ್ಮ ಸಪೋರ್ಟ್ ನನಗೆ ಬೇಕು ನೋಡಿರಿ. ಇದು ಮಕ್ಕಳಿಗೆ ಶುಕ್ರವಾರದ ಕ್ಲಿಪ್ಪಿಂಗ್ ನೋಡಿರಿ. ಇದು ಐತಾರ ಮಾಡೋದಾಗಲೇ ಇದು ಶುಕ್ರವಾರದ ಒಂದಿಟ್ಟು ಕ್ಲಿಪ್ಪಿಂಗ್ ಇತ್ತು ರೀ, ಮತ್ತು ಐತಾರ ಮಾಡಿದ್ವಿ. ಒಟ್ಟು ಇದು 2 ದಿನದ ಬ್ಲಾಗ್ ಐತೆ ನೋಡಿರಿ. ಇದು ನಮಗೆ ವೀಡಿಯೋ ಮಾಡೋಕ್ಕನ ಆಗವಲ್ತು. ಯಾಕಂತಂದ್ರೆ ಅಕ್ಕಿ ನೆನೆ ಹಾಕೋದು, ತೊಳೆಯೋದು, ಮಾಡೋದು ಎಲ್ಲ, ಪಾತ್ರೆ ತಿಕ್ಕೋದು, ಬಟ್ಟೆ ತೊಳ್ದಾಕೋದು, ಇವೆಲ್ಲ ಇವು ಕೆಲಸ ಭಾಳ ಇರ್ತಾವ್ರಿ. ಸ್ವಲ್ಪ ನನ್ನ ಮಾತಿನಾಗ ಏನಾರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸ್ರಿ ಪ್ಲೀಸ್ ಫ್ರೆಂಡ್ಸ. ನನಗೆ ಇದೊಂದು ಹೆಲ್ಪ್ ಮಾಡಿರಿ, ಪುಣ್ಯ ಬರ್ತೈತೆ ನಿಮ್ಗೆ. ನಮ್ಮ ವೀಡಿಯೋ ನೋಡಿರಿ ಅಷ್ಟೇ ಸಾಕು ನನಗೆ. ವೀಡಿಯೋ ನೋಡಿರಿ, ಕಮೆಂಟ್ ಮಾಡಿರಿ ಚೆಂದಾಗಿ, ಭಾಳ ಖುಷಿ ಆಗುತ್ತೆ ನೋಡಿರಿ. ಇಷ್ಟು ಚಂದ ಪೂಜೆ ಮಾಡ್ಯಾಳ್ರಿ ನನ್ನ ಮಗಳು. ಆ ದೇವರು ನನ್ನ ಕೈ ಬಿಡೋಗಲ್ಲ ಅಂತ ನನಗೆ ಗೊತ್ತೈತ್ರಿ. ಅಂಥ ಕಷ್ಟ ಕಾಲದಾಗ ಅಂಥದ್ದು ನಮ್ಮ ಯಜಮಾನ್ರು ತಪ್ಪು ಮಾಡಿದಾಗ ಕೈ ಬಿಡಲಿಲ್ಲ ಆ ದೇವ್ರು. ನೀ ಕೈ ಬಿಡ್ತಾನನ್ರಿ, ಬಿಡಲ್ಲ. ಆದರೂ ಎಲ್ಲೇ ಒಂದು ಕಡೆ ಇರ್ತೈತೆ ಅಲ್ರಿ, ಬೇಜಾರಾಗುತ್ತೆ. ಹೆಂಗಪ್ಪ ನಮ್ಮ ಜೀವನ ಮುಂದೆ ಹೆಂಗೆ ಕೊಡ್ತಾಗನ ಹೆಣ್ಮಕ್ಳು ಅದಾವು, ಹೆಂಗೆ ಮಾಡ್ಬೇಕು ನಾವು ಅನ್ನೋದು ನನಗೊಂದು ಭಯ ರೀ. ನನಗೆ ಇರಾಕ ಮನೆ ಇಲ್ಲ. ಅವಾಗೆಲ್ಲ ನಮ್ಮ ಯಜಮಾನ್ರು ಚೊಲೋತ್ನಾಗೆಲ್ಲ ಒಂದು ಸ್ವಲ್ಪ ಎಲ್ಲರಿಗತ್ತರ ಚೆಂದಾಗಿ ಬಳೆ ಮಾಡಿ 4 ರೂಪಾಯಿ ತೆಗೆದಿಟ್ಕೊಂಡು ನಾನು, ನನ್ನ ಮಕ್ಕಳು, ನನ್ನ ಹೆಂಡ್ತಿ, ನನ್ನ ಸಂಸಾರ ನಂದು ಬಿಡ್ರಿ. ನನ್ನ ಹೆಂಡ್ತಿ ಅಂತ ಹಿಡಿದು ಬಡ್ದಾಡೋದು ಬೇಡ, ನನ್ನ ಮಕ್ಕಳಂತ ಹಿಡಿದು ಬಡ್ದಾಡಿದ್ರೆ ನನಗೆ ಎಷ್ಟೋ ಚಲೋ ಆಗಿತ್ತು. ಆದರೆ ನಮ್ಮ ಯಜಮಾನ್ರು ಆ ಕೆಲಸ ಮಾಡಲಿಲ್ಲ. ಭಾಳ ನಮ್ಗೆ ಭಾಳ ಅಂದ್ರೆ ಭಾಳ ಪೆಟ್ಟು ಬಿದ್ದೈತ್ರಿ. ಭಾಳ ಅನ್ಭವಿಸ್ಬೋದು ನಿಜ ರೀ ಫ್ರೆಂಡ್ಸ, ಸುಳ್ಳು ಹೇಳಕತ್ತಿಲ್ಲ. ನಾವು ನಿಜ ಅನ್ಭವಿಸ್ಬಿಟ್ಟಿನಿ. ನಾನು ಸಾಕಷ್ಟು ಕಣ್ಣೀರು ಹಾಕಿನಿ, ಸಾಕಷ್ಟು ಅನ್ಭವಿಸೀನಿ, ಎಲ್ಲರ ಜೋಡಿ ಅನಿಸ್ಕೊಂಡೀನಿ.
ನೋವು ಕಷ್ಟ ಎಲ್ಲ ಅನುಭವಿಸ್ಬಿಟ್ಟೀನಿ ರೀ ನಾನು. ಸಾಕ್ರಿ ಇದು ಇಲ್ಲಿಗೆ ಸ್ಟಾಪ್ ಆಗಲಿ, ಮುಂದೆ ನನ್ನ ಜೀವನ ಚಲೋ ಇರಲಿ ಅಂತ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿರಿ. ನಾನು ನಂಬಿರುವಂಥ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಯಾವತ್ತೂ ಕೈ ಬಿಡಲ್ಲ ಅನ್ನೋದು ನನಗೆ ಗೊತ್ತೈತ್ರಿ. ಇದು ನೋಡ್ರಿ ನಮ್ಮ ಸೌಮ್ಯ ರೊಟ್ಟಿ ಮಾಡಕತ್ತೆ. ಹಸಿಮೆಣ್ಸಿನ್ಕಾಯಿ ಚಟ್ನಿ, ಬುಡುಮಿಕಾಯಿ ಪಲ್ಯ ಮಾಡೈತೆ ನೋಡ್ರಿ. ಬುಡುಮಿಕಾಯಿ ಪಲ್ಯ ಮಾಡೀನಿ ನೋಡ್ರಿ ಇವತ್ತು. ಇಷ್ಟ ರೀ, ಮತ್ತೇನೂ ಇಲ್ಲ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಇದು ಬುಡುಮಿಕಾಯಿ ಪಲ್ಯ, ಹಸಿಮೆಣ್ಸಿನ್ಕಾಯಿ ಚಟ್ನಿ ಎಲ್ಲ ನಮ್ಮ ಸೌಮ್ಯ ಪ್ಲೇಟ್ಗೆ ಹೆಚ್ಚಾಳ. ಅದನ್ನೆಲ್ಲ ವಿಡಿಯೋದಾಗ ತೋರ್ಸಕತ್ಯಾರ ನೋಡ್ರಿ. ಊಟ ಅಂತೂ ಸೂಪರ್ ರೀ, ನಮ್ಮದು ಹಳ್ಳಿ ಊಟ. ರೊಟ್ಟಿ ಪಲ್ಯ ಅಂತೂ ನಮ್ಮ ಮನ್ಯಾಗ ಇದ್ದೇ ಇರುತ್ತೆ ರೀ. ನಾವು ಬೇರೆ ಏನು ದಿನ ಸ್ಪೆಷಲ್ ಏನೂ ಮಾಡಂಗಿಲ್ಲ. ಪಡ್ಡು ಈ ಥರ ಮಾಡ್ತೀವಿ, ಅವೇ ನಮಗೆ ಹೊಟ್ಟೆ ತುಂಬಲ್ಲ ಏನಿಲ್ಲ, ಹಂಗಾಗಿ ನಾವು ನಾಷ್ಟ ಮಾಡಲ್ಲ ರೀ.